ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ. ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಮ್ಮ ನಿತ್ಯದ ಆಹಾರದಲ್ಲಿ ನೆಲ್ಲಿಕಾಯಿಯನ್ನು ಬಳಸಿದರೆ ಸಾಕಷ್ಟು ಆರೋಗ್ಯ ಲಾಭ ಇದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ತುಂಬ ಆರೋಗ್ಯಕರವಾಗಿರೋ ರುಚಿಕರವಾಗಿರೋ ನೆಲ್ಲಿಕಾಯಿ ತೊಕ್ಕು ಅನ್ನದ ಜೊತೆಗೆ ಹಾಕ್ಕೊಂಡು ಕಲಿಸೋದಕ್ಕೆ ಅಷ್ಟೇ ಅಲ್ಲ, ಚಪಾತಿ ರೊಟ್ಟಿ ದೋಸೆಗೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿಟ್ಕೊಂಡ್ರೆ 3-4 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಅರ್ಧ kg ನೆಲ್ಲಿಕಾಯಿನ ತೊಳೆದು ಬಟ್ಟೆಲಿ ಒರೆಸ್ಕೊಂಡು ಬೀಜನ ತೆಗೆದು ಹಾಕಿ ಹೀಗೆ ಹೆಚ್ಕೊಂಡಿದ್ದೀನಿ. ಈಗ 2 ಚಮಚ ಮೆಂತ್ಯ, ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಶೇಂಗಾ ಬೀಜದಷ್ಟು ಇಂಗು, ಇಷ್ಟು ಬೇಕಾಗತ್ತೆ. ಪುಡಿ ಇಂಗಾದರೆ ಅರ್ಧ ಚಮಚ ಬೇಕಾಗತ್ತೆ. ಸ್ಟವ್ ಹೊತ್ತಿಸ್ಬಿಟ್ಟು ಬಾಣಲೆ ಇಟ್ಟು 1/4 ಚಮಚ ಎಣ್ಣೆ ಹಾಕಬೇಕು. ನಂತರ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಮಧ್ಯಮ ಮತ್ತು ಸಣ್ಣ ಉರಿಲಿ ಹುರ್ಕೊಳ್ಬೇಕು, ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ. 1-2 ನಿಮಿಷ ಹುರಿದಾದ್ಮೇಲೆ 2 ಚಮಚ ಮೆಂತ್ಯ ಹಾಕಿಬಿಟ್ಟು ಹಾಗೆ ಸಣ್ಣ ಉರಿಲಿ ಹುರ್ಕೊಳ್ಬೇಕು. ಮೆಂತ್ಯ ಮತ್ತು ಮೆಣಸಿನ್ಕಾಯಿನ ಸಪ್ರೇಟಾಗಿ ಕೂಡ ಹುರ್ಕೊಳ್ಬೋದು. ಈಗ ಮೆಂತ್ಯ ಬಣ್ಣನೂ ಚೇಂಜ್ ಆಗಿ ಬರುತ್ತೆ, ಹಾಗೆ ಮೆಂತ್ಯ ಘಮ್ ಅಂತ ಪರಿಮಳ ಬರೋಕ್ಕೆ ಶುರು ಆಗುತ್ತೆ. ಮೆಣಸಿನ್ಕಾಯಿನೂ ಕೂಡ ಗರ್ಗರಿ ಆಗುತ್ತೆ. ಆಗ ಇಂಗನ್ನು ಹಾಕಿಬಿಟ್ಟು ಮತ್ತೆ 1 ನಿಮಿಷ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡಬೇಕು. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿ ತಣಿಯೋದಕ್ಕೆ ಬಿಡಬೇಕು. ಹಿಂಗೆ ಹಾಕಿದ ಮೇಲೆ 1 ನಿಮಿಷ ಹುರಿದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕಬೇಕು. ಈಗ ಅದು ಪೂರ್ತಿ ತಣಿಲಿ ಮಿಕ್ಸಿಗೆ ಹಾಕೋದಕ್ಕಿಂತ ಮುಂಚೆ. ಈಗ ನಂತರ ಮತ್ತೆ ಸ್ಟವ್ ಹೊತ್ತಿಸಿ ಅದೇ ಫ್ರೈಯಿಂಗ್ ಪ್ಯಾನ್ ಇಟ್ಟು ಅರ್ಧ ಚಮಚ ಎಣ್ಣೆ ಹಾಕಬೇಕು. ಅದಾದಮೇಲೆ ಹೆಚ್ಚಿಟ್ಟಿರ್ತೀವಲ್ವ ನೆಲ್ಲಿಕಾಯಿ, ಅದನ್ನು ಹಾಕ್ಕೊಂಡು ಮತ್ತೆ ಮಧ್ಯಮ ಮತ್ತು ಸಣ್ಣ ಉರಿಲಿ 10 ನಿಮಿಷಗಳ ಕಾಲ ಹುರಿಬೇಕು. ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಿ ನೆಲ್ಲಿಕಾಯಿ ಬಣ್ಣನೂ ಸ್ವಲ್ಪ ಬದಲಾಗುತ್ತೆ. ನಂತರ 1 ಚಮಚದಷ್ಟು ಕಲ್ಲುಪ್ಪು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಮತ್ತು 1 ನಿಮಿಷ ಹುರಿಬೇಕು. ಅದಾದಮೇಲೆ ಸ್ಟವ್ವನ್ನು ಆಫ್ ಮಾಡಬೇಕು. ಸ್ಟವ್ವನ್ನು ಆಫ್ ಮಾಡಿಬಿಟ್ಟು 1 ಹೋಳು ನಿಂಬೆ ರಸನ ಹಿಂಡಿ ಕೊನೆಯಲ್ಲಿ ಮತ್ತೆ ಒಮ್ಮೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಕೂಡ ತಣಿಯೋದಕ್ಕೆ ಬಿಡಬೇಕು. ಅದನ್ನು ನೆಕ್ಸ್ಟು ಮಿಕ್ಸಿಗೆ ಹಾಕೋದಿದೆ, ಪೂರ್ತಿ ತಣಿಬೇಕಾಗುತ್ತೆ. ಈಗ ಮೊದಲು ಹುರಿದಂಥ ಮೆಂತ್ಯ ಮತ್ತು ಮೆಣಸಿನ್ಕಾಯಿ ಪೂರ್ತಿ ಆರಿದೆ, ತಣ್ಣಗಾಗಿದೆ. ಈಗ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಒಮ್ಮೆ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಮಿಕ್ಸರ್ ಜಾರ್ ಮಾತ್ರ ಪೂರ್ತಿ ಒಣಗಿರಬೇಕು, ನೀರಿನ ಪಸ ಎಲ್ಲೂ ಇರಬಾರ್ದು. ಈಗ ಹುರಿದಂಥ ನೆಲ್ಲಿಕಾಯಿ ಕೂಡ ಪೂರ್ತಿ ತಣ್ಣಗಾಗಿದೆ. ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಎಲ್ಲ ಒಟ್ಟಿಗೆ ನೈಸಾಗಿ ರುಬ್ಕೊಳ್ಬೇಕು. ನೀರಿನ ಅಂಶ ಎಲ್ಲೂ ಇರಬಾರ್ದು, ನೀರು ಸೇರಿಸ್ಕೊಡ್ಲೇಬಾರ್ದು. ಈಗ ಮತ್ತೆ ಅದೇ ಫ್ರೈಯಿಂಗ್ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಬಿಟ್ಟು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಾಳು ಹಾಕಬೇಕು. ಅದು ಸಿಡಿದಾಗ ಮಿಕ್ಸರ್ಗೆ ಹಾಕಿದ ಭಾಗನ ಹಾಕಿಬಿಟ್ಟು ಕೈ ಮಗ್ಚಬೇಕು. ಸ್ಟವ್ ಫ್ಲೇಮು ಪೂರ್ತಿ ಸಣ್ಣಕ್ಕೆ ಮಾಡ್ಕೊಳ್ಬೇಕು, ಅಂದರೆ ಸಿಮ್ಮಿಗೆ ಮಾಡ್ಕೊಳ್ಬೇಕು. 10 ನಿಮಿಷಗಳ ಕಾಲ ಇದನ್ನು ಮಗ್ಚಬೇಕು. ಸ್ವಲ್ಪ ಗಟ್ಟಿಯಾಗುತ್ತೆ ಈ ಮಿಶ್ರಣ. ನಂತರ ಸ್ಟವ್ ಆಫ್ ಮಾಡಿದರೆ ಘಮ್ ಎನ್ನುವ ಆರೋಗ್ಯಭರಿತ ಹಾಗೆ ರುಚಿಕರ ನೆಲ್ಲಿಕಾಯಿ ತೊಕ್ಕು ಸಿದ್ಧವಾಗಿರುತ್ತೆ. ಇದು ಪೂರ್ತಿ ಆರಿದ ನಂತರ ಗ್ಲಾಸ್ ಬಾಟಲ್ಗೆ ಹಾಕಿಟ್ರೆ 3-4 ತಿಂಗಳವರೆಗೂ ಕೆಡದೇ ಇರುತ್ತೆ. ನೀವು ಮಾಡಿ ನೋಡಿ ಈ ಆರೋಗ್ಯಭರಿತ ರುಚಿಕರವಾದ ನೆಲ್ಲಿಕಾಯಿ ತೊಕ್ಕನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.